ಕುಣಿಗಲ್ ಶಾಸಕ ರಂಗನಾಥ್ ಅನುದಾನ ತಾರತಮ್ಯ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ರಂಗನಾಥ್ ವಿರುದ್ಧ ಮಾಜಿ ಸಚಿವ ಕೆಎನ್ ರಾಜಣ್ಣ ಫುಲ್ ಗರಂ ಆಗಿಬಿಟ್ಟಿದ್ದಾರೆ. ಕುಣಿಗಲ್ ಶಾಸಕ ರಂಗನಾಥ್ ಅನುದಾನ ತಾರತಮ್ಯ ಏನು ಆರೋಪ ಮಾಡಿದ್ದು, ಈ ವಿಚಾರ ಸಂಬಂಧವಾಗಿ ಶಾಸಕ ರಂಗನಾಥ್ ವಿರುದ್ಧವಾಗಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಗರಂ ಆಗಿಬಿಟ್ಟಿದ್ದಾರೆ. ಇವರ ದುಡ್ಡು ತೆಗೆದುಕೊಂಡಿದ್ನಾ, ಸರ್ಕಾರದ ದುಡ್ಡನ್ನ ತೆಗೆದುಕೊಂಡಿದ್ನಾ, ಅದು ಡೆಪಾಸಿಟ್ ದುಡ್ಡು, ಇನ್ನು ಜಾಸ್ತಿ ಕೊಡ್ತೀನಿ ಕೇಳೋದಕ್ಕೆ ಇವನ್ ಯಾರು? ಇವನಿಗೇನಿದೆ ಅಧಿಕಾರ? ಮಧುಗಿರಿ ಕ್ಷೇತ್ರದಲ್ಲಿ 70% SC ST OBC ಜನರಿದ್ದಾರೆ. ಸಿದ್ದರಾಮಯ್ಯ ಅವರಂತೆ ಸಾಮಾಜಿಕ ಬದ್ಧತೆಯ ಮೇಲೆ ಕಾರ್ಯಕ್ರಮವನ್ನು ರೂಪಿಸಿದ್ದೇನೆ, ಅದನ್ನ ಕೇಳಲಿಕ್ಕೆ ಇವನ್ ಯಾರು ಅಂತ ಕುಣಿಗಲ ರಂಗನಾಥ್ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ರಾಜಣ್ಣ. ಫುಲ್ ಗರಂ ಆಗ್ಬಿಟ್ರು, ಫುಲ್ ಸಿಟ್ಟಾಗ್ಬಿಟ್ರು ರಾಜಣ್ಣ. ಇನ್ನು ಮೊನ್ನೆ ಕಲಾಪದ ಸಂದರ್ಭದಲ್ಲಿ ಅಥವಾ ಅಧಿವೇಶನದ ಸಂದರ್ಭದಲ್ಲಿ ರಂಗನಾಥ್ ಅವರು ಏನ್ ಮಾತನಾಡಿದ್ರು, ಅದಕ್ಕೆ ಯಾವ ರೀತಿಯಾಗಿ ಕೌಂಟರ್ ಅನ್ನ ಕೂಡ ಕೊಟ್ಟಿದ್ದಾರೆ ರಾಜಣ್ಣ ನೋಡೋಣ. ಸುಮಾರು 1 ಲಕ್ಷ ಜನ ರೈತರಿದ್ದಾರೆ. ಕೇವಲ ಅಲ್ಪಾವಧಿಯಲ್ಲಿ 20 ಜನಕ್ಕೆ ಮಾತ್ರ ಸಾಲ ಕೊಟ್ರೆ ಯಾವ ಕಾರಣಕ್ಕೋಸ್ಕರ ಈ DCC ಬ್ಯಾಂಕು ಮತ್ತು ಇನ್ನಿತರದ್ದು ಬೇಕು? ಇವತ್ತು ನಬಾರ್ಡಿಂದ ಸಾಲ ಬರುತ್ತೆ ಅಂತಂತಾರೆ, ಅದನ್ನು ತಾನೇ ಟ್ಯಾಕ್ಸ್ ಪೇಯ್ಡ್ ಮನಿ ಅಲ್ವೇ? ಅದು ಭಾರತ ಸರ್ಕಾರದಾಗ್ಲಿ ನಬಾರ್ಡಿಂದ ಆಗ್ಲಿ ಇದು ನಾನು ಕೇಳ್ತಿರೋದು ಮಾನ್ಯ ಸಭಾಧ್ಯಕ್ಷರು, ರೈತರ ರಕ್ಷಣೆಗೆ ಬರಬೇಕಾಗಿದೆ. ಇದು ಎಲ್ಲಿವರೆಗೂ ಇವತ್ತು ಬಹಳಷ್ಟು ಜನ ಎಲ್ಲ ಸದಸ್ಯರಿಗೂ ಆಗಂತ ನೋವು ಮಾನ್ಯ ಸಭಾಧ್ಯಕ್ಷರ, ಎಲ್ಲಿವರೆಗೂ ನಾವು ಇಂಟರ್ವ್ಯೂನ್ ಆಗೋದಿಲ್ವೋ ಅಲ್ಲಿವರೆಗೂ ರೈತರ ಒಂದು ರೀತಿಯ ಅವರ ಹಣವನ್ನ ರಾಜಕೀಯ ಲಾಭಕ್ಕೋಸ್ಕರ ಕಪಿ ಮುಷ್ಟಿಲಿ ಇಟ್ಕೊಂಡಿರಂತ ಈ ಸಂಘಗಳನ್ನ ಬದಲಾವಣೆ ತರಲಿಲ್ಲ ಅಂದ್ರೆ, ಇದು ರೈತರಿಗೆ ಆಗಂತ ಅನ್ಯಾಯನ ಸರಿಪಡಿಸಲಿಲ್ಲ ಅಂದ್ರೆ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ ನಮ್ಮ ಸರ್ಕಾರಕ್ಕೆ ಎಲ್ಲೋ ಒಂದ್ ಕಡೆ ಏನು ಇವತ್ತು ಬಡವರ ಬಗ್ಗೆ ಇರುವಂತ ಸರ್ಕಾರನ ಕೆಟ್ಟ ಹೆಸರು ಬರಬಾರ್ದು ಅನ್ನೋದಕ್ಕೋಸ್ಕರ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ವಿಶೇಷವಾಗಿ ನಿಮ್ಮನ್ನ ಬಳಸ್ಕೊತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ಕುಣಿಗಲ್ ತಾಲೂಕಲ್ಲಿ ಸುಮಾರು ಎಲ್ಲ ಇವತ್ತು ಮಧುಗಿರಿಲಿ 100 ಕೋಟಿ ಕೊಡುವಂತ ಸಂದರ್ಭದಲ್ಲಿ ನನ್ನ ತಾಲೂಕಿಗೆ ಸುಮಾರು ವರ್ಷದಿಂದ 1 ಕೋಟಿ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ ಮಾನ್ಯ ಸಭಾಧ್ಯಕ್ಷರೇ? ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಅಧ್ಯಕ್ಷರೇ, ಇನ್ನು ಜಾಸ್ತಿ ಕೊಡ್ತಾರೆ ಮುಂದಿನ ದಿವಸ. ಇವನು ಯಾವ ಕೇಳಕ್ಕೆ ಅದೇ ಅಲಿಗೇಷನ್ ಮಾಡಿದ್ರಲ್ಲ ಸರ್. ಹೌದ್ರಿ, ಏನು ಇವ್ರು ದುಡ್ಡು ಕೊಡೋಡಿದ್ದೀನ? ಸರ್ಕಾರ ದುಡ್ಡು ತಗೊಂಡಿದ್ದೀನ? ಡೆಪಾಸಿಟರ್ಸ್ ದುಡ್ಡು ಇನ್ನೂ ಜಾಸ್ತಿ ಕೊಡ್ತೇನೆ ಕೇಳಕ್ಕೆ ಇವನ್ಗೇನು ಅಧಿಕಾರ ಇದೆ? ಇವನು ಯಾರು? ಇನ್ನೂ ಜಾಸ್ತಿ ಕೊಡ್ತೇನೆ, ಗೊತ್ತಾಯ್ತಾ? ಅದು ಡೆಪಾಸಿಟರ್ಸ್ ಮನಿ ನಾನು ಕೊಡ್ತಕ್ಕಂಥದ್ದು, ನನ್ನ ದುಡ್ಡಲ್ಲ, ನನ್ನ ದುಡ್ಡಲ್ಲ, ಸರ್ಕಾರದ ದುಡ್ಡಲ್ಲ, ಡೆಪಾಸಿಟರ್ಸ್ ದುಡ್ಡು. ಜಿಲ್ಲೆಯ ರೈತರುಗಳು ಯಾರೆಲ್ಲ ಡೆಪಾಸಿಟ್ ಇಟ್ಟಿದ್ದಾರೆ ಅದನ್ನು ನಾನು ಕೊಡ್ತೇನೆ. ಈಗೇನು ಕೊಟ್ಟಿದ್ದೀನಿ ಇವನಿಗೋಸ್ಕರನೇ ಮುಂದಕ್ಕೆ ಇನ್ನೂ ಡಬಲ್ ಕೊಡ್ತೇನೆ, ಇನ್ನೂ ಜಾಸ್ತಿ ಕೊಡ್ತೇನೆ ಮುಂದಿನ ದಿವಸ. ಇವನು ಯಾವ ಕೇಳಕ್ಕೆ ಅದೇ ಅಲಿಗೇಷನ್ ಮಾಡಿದ್ರಲ್ಲ ಸರ್. ಹೌದು.